ಸರ್ಕಾರದ ಆದ್ಯತೆ, ಸಿದ್ದರಾಮಯ್ಯನವರ ಆದ್ಯತೆ, ಕಾಂಗ್ರೆಸ್ಸಿನ ಆದ್ಯತೆ ಕೇವಲ ಮುಸಲ್ಮಾನರು ಅನ್ನೋಷ್ಟು ಮಟ್ಟಿಗೆ ಕಳೆದ 1.5 ವರ್ಷದಲ್ಲಿ ಸರ್ಕಾರದ ಆಡಳಿತ ನಡೀತಾ ಇರುವಂಥದ್ದು. ಎಲ್ಲ ರೀತಿಯಾದಂತಹ ಒಲವನ್ನು ಇವತ್ತು ಮುಸಲ್ಮಾನರ ಪರವಾಗಿ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಇವತ್ತಿನ ಸರ್ಕಾರ ಮಾಡ್ತಾ ಇದೆ. ಎಲ್ಲರೂ ಕೂಡ ತಮ್ಮ ತಮ್ಮ ಆರ್ಟಿಸ್ಟ್ಗಳನ್ನು ನೋಡುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದಿರುವಂಥದ್ದು. ಪ್ರತಿ ಜಿಲ್ಲೆಗಳಲ್ಲಿ ಸಾವಿರಾರು ಎಕರೆಯನ್ನ ವಕ್ಫ್ ಅಂತೇಳಿ ಅವರು ಇವತ್ತು ಅರ್ಜಿಗಳನ್ನು ಕೊಡ್ತಾ ಇದ್ದಾರೆ. ಜನ ಅದು ನಮ್ದು ನಮ್ದು ಅಂತೇಳಿ ಪ್ರತಿಭಟನೆಗಳಿಗೆ ಇಳಿದಿರುವಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಸ್ಥಿತಿಯಲ್ಲಿ ಈ ಕಾನೂನಿಗೆ ಒಂದು ಬಲವಾದಂಥ ತಿದ್ದುಪಡಿಯನ್ನು ತರಬೇಕು. ಯಾವುದೇ ರೈತರ ಜಾಗವನ್ನು, ಯಾವುದೇ ಸಾರ್ವಜನಿಕರ ಆಸ್ತಿಪಾಸ್ತಿಯನ್ನು, ಮಠ ಮಂದಿರಗಳ ಆಸ್ತಿಯನ್ನು ವಕ್ಫ್ ಅಂತೇಳಿ ಘೋಷಣೆ ಮಾಡಬಾರ್ದು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇವತ್ತಿನ ಈ ಪ್ರತಿಭಟನೆ ಇವತ್ತು ನಡೀತಾ ಇದೆ. ಮೊನ್ನೆ ಉಪಚುನಾವಣೆಗಳು ನಡೀತಾ ಇರಬೇಕಾದ್ರೆ ಮೊನ್ನೆ ಸಿದ್ದರಾಮಯ್ಯನವರು ನಾವು ಇದನ್ನು ಮುಂದುವರಿಸೋದಿಲ್ಲ ಅನ್ನುವಂಥ ನಿಲುವನ್ನು ಪ್ರಕಟ ಮಾಡಿದ್ದಾರೆ. ಸಣ್ಣ ಪ್ರಮಾಣದ ಆದೇಶವೂ ಕೂಡ ಹೊರಗೆ ಬಿದ್ದಿದೆ. ಆದರೆ ಕಾನೂನಲ್ಲಿ ತಿದ್ದುಪಡಿ ಆಗದೆ ಇದಕ್ಕೆ ಒಂದು ಬಲವಾದಂಥ ತಿದ್ದುಪಡಿ ಕಾನೂನು ಬರಲಿಲ್ಲ ಅಂತಾದರೆ ಯಾವತ್ತಿಗೂ ಕೂಡ ಇದು ನಮ್ಮ ತಲೆ ಮೇಲೆ ಇರುವಂಥ ತೂಗುಗತ್ತಿ. ಇದನ್ನು ಅರ್ಥ ಮಾಡಿಕೊಳ್ಬೇಕು ಜನಸಾಮಾನ್ಯರು ಅನ್ನುವಂಥ ಹಿನ್ನೆಲೆಯಲ್ಲಿ ಜನಜಾಗೃತಿಗೋಸ್ಕರ ಸರ್ಕಾರವನ್ನು ಆಗ್ರಹಿಸ್ತಾ ಇವತ್ತಿನ ಈ ಪ್ರತಿಭಟನೆ ಒಂದನೇದು. ಎರಡನೇದು, ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಇವತ್ತು ಇಡೀ ರಾಜ್ಯಾದ್ಯಂತ ಚರ್ಚೆಗಳು ಪ್ರಾರಂಭ ಆಗಿದೆ. ನನಗೆ ಬಹಳ ಆಶ್ಚರ್ಯ. ನಾವು ಕೂಡ ಸರ್ಕಾರವನ್ನು ನಡೆಸಿದ್ವಿ 2-3 ಬಾರಿ. ಯಾವುದೇ ಹಂತದಲ್ಲಿ BPL ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ನಮ್ಮ ಸರ್ಕಾರ ಯಾವತ್ತೂ ಕೂಡ ತೆಗೆದುಕೊಳ್ಳಿಲ್ಲ. ಯಾವುದೋ ಒಂದು ಮನೆಯಲ್ಲಿ ಒಂದು ಹೆಸರಿನಲ್ಲಿ 2 ರೇಷನ್ ಕಾರ್ಡ್ ಇದ್ದರೆ ರದ್ದಾಗಲಿ, ಆದರೆ ಇರುವಂಥ BPL ಕಾರ್ಡ್ಗಳನ್ನು ರದ್ದು ಮಾಡಿ ಅದನ್ನು APL ಮಾಡ್ತೇವೆ ಎನ್ನುವಂಥ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಿರುವಂಥದ್ದು ಬಡವರ ಪಾರಿಗೆ ಎಷ್ಟು ದೊಡ್ಡ ಪ್ರಮಾಣದ ಅನ್ಯಾಯವನ್ನು ಈ ಸರ್ಕಾರ ಸದ್ದಿಲ್ಲದೆ ಮಾಡ್ತಾ ಇದೆ ಅಂತ. 1,000-2,000 ರೇಷನ್ ಕಾರ್ಡ್ಗಳ ರದ್ದಲ್ಲ, ಇಡೀ ರಾಜ್ಯದಲ್ಲಿ ಹತ್ತತ್ರ 22 ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕಿ, ನಮ್ಮ ಜಿಲ್ಲೆನಲ್ಲಿ 28,500 ರೇಷನ್ ಕಾರ್ಡ್ಗಳು ಇವತ್ತು ರದ್ದಾಗ್ತಾ ಇದೆ ಅಂತಂದ್ರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ BPL ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡಲಿಕ್ಕೆ ಹೊರಟಿದೆ ಅಂತ ನೀವು ನೋಡ್ತಾ ಇದ್ದೀರಿ. ಗ್ಯಾರಂಟಿ ಯೋಜನೆಗಳಿಗೆ ಹಣಕಾಸನ್ನು ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಒದ್ದಾಟವನ್ನು ನಡೆಸ್ತಾ ಇರುವಂಥ ಕಾಂಗ್ರೆಸ್ ಇವತ್ತು ಒಂದು ಕಾಲದಲ್ಲಿ 10 kg ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದರು. ಅದರಲ್ಲಿ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರದ 5 kg ಅಕ್ಕಿ ಇತ್ತು. ಇವತ್ತು ರಾಜ್ಯ ಸರ್ಕಾರ 5 kg ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕೊಡ್ತಾ ಇರುವಂಥದ್ದು ಕೇವಲ 3 kg ಅಕ್ಕಿ ಮಾತ್ರ. ಉಳಿದುದನ್ನು ನಾವು ಬೇರೆಗಳಿಗೆ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತೇಳಿ ಎಲ್ಲ ಬೆಲೆ ಏರಿಕೆಗಳನ್ನು ಸರ್ಕಾರ ಜಾಸ್ತಿ ಮಾಡ್ತು. ನಾವು ಅದನ್ನು ಕಳೆದ ಬಾರಿ ಪ್ರತಿಭಟನೆಗಳನ್ನು ಮಾಡಿದ್ವಿ. ಎಲ್ಲ ಬೆಲೆ ಏರಿಕೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಯಿತು. ಈಗ ಬಡವರ ಪಾಲಿಗೆ ಬಹಳ ದೊಡ್ಡ ಆಶಾದಾಯಕ ಅಂತಿದ್ದಂಥ BPL ಕಾರ್ಡ್ಗಳನ್ನು ರದ್ದು ಮಾಡೋದ್ರ ಮುಖಾಂತರ ಪಟ್ಟಿಗಳನ್ನು ಎಲ್ಲ ಸೊಸೈಟಿಗಳಿಗೆ, ರೇಷನ್ಗಳಿಗೆ, ಅಂಗಡಿಗಳಿಗೆ ಹೋಗಿದೆ. ಈ ರೀತಿ ಸಾವಿರಾರು ರೇಷನ್ ಕಾರ್ಡ್ಗಳನ್ನು ಒಂದೊಂದು ಜಿಲ್ಲೆಗಳಲ್ಲಿ ರದ್ದು ಮಾಡೋದ್ರ ಮುಖಾಂತರ ಹತ್ತತ್ರ 22 ಲಕ್ಷ ರೇಷನ್ ಕಾರ್ಡ್ಗಳನ್ನು ಇಡೀ ರಾಜ್ಯದಲ್ಲಿ ರದ್ದು ಮಾಡೋದ್ರ ಮುಖಾಂತರ ನಾವು ಗ್ಯಾರಂಟಿ ಯೋಜನೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಲು ಹೇಗೆ ಎನ್ನುವಂಥ ಪ್ರಯತ್ನವನ್ನು ಇವತ್ತು ಸರ್ಕಾರ ಮಾಡ್ತಾ ಇರುವಂಥದ್ದು. ಇವತ್ತು ಬಡವರ ಪಾಲಿಗೆ, ಅಶಕ್ತರ ಪಾಲಿಗೆ ಈ ಸರ್ಕಾರ ಸತ್ತಿದೆ ಎನ್ನುವಷ್ಟರ ಮಟ್ಟಿಗೆ ಸರ್ಕಾರದ ನಿಲುವುಗಳು ಕಂಡು ಬರ್ತಾ ಇದೆ. ಪ್ರತಿನಿತ್ಯ ಒಂದಲ್ಲ ಒಂದು ಹಗರಣಗಳು, ಪ್ರತಿನಿತ್ಯ ಒಂದಲ್ಲ ಒಂದು ಭ್ರಷ್ಟಾಚಾರಗಳು ಇವತ್ತು ಕರ್ನಾಟಕದ ಸರ್ಕಾರದ ಸಚಿವ ಸಂಪುಟದಲ್ಲಿ ನಿರ್ಮಾಣ ಆಗ್ತಾ ಇರೋದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇಂಥ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಜನಾಂದೋಲನ ಬೇರೆ ಬೇರೆ ಹಂತಗಳಲ್ಲಿ ಬರ್ತಾನೆ ಇದೆ. BJP ಕಾರ್ಯಕರ್ತರಿಗೆ ಪ್ರತಿಭಟನೆ ಮಾಡಿ ಮಾಡಿ ಸಾಕಾಯ್ತು. ಯಾಕೆಂದರೆ ಒಂದಲ್ಲ ಒಂದು ದಿನ, ಪ್ರತಿದಿನ ಒಂದೊಂದು ಹಗರಣಗಳು, ಒಂದೊಂದು ಇಶ್ಯೂಗಳು ಬರ್ತಾ ಇದೆ. ಇಂಥ ಸರ್ಕಾರವನ್ನು ನಾವಂತೂ ಯಾವತ್ತೂ ಕೂಡ ನೋಡಿರಲಿಲ್ಲ. ಈ ರೀತಿಯಾದಂಥ ಕಾರ್ಯವೈಖರಿಯ ಸರ್ಕಾರವನ್ನು ನಾನು ಇಷ್ಟು ವರ್ಷದಲ್ಲಿ 25 ವರ್ಷಕ್ಕೆ ಆಯ್ತು ರಾಜಕಾರಣಕ್ಕೆ ಬಂದು, ಇಂಥ ಸರ್ಕಾರವನ್ನು ಕರ್ನಾಟಕದಲ್ಲಿ ಯಾವತ್ತೂ ಕೂಡ ನೋಡಲಿಲ್ಲ. ಯಾವ ಯೋಜನೆಗಳಿಗೂ ಹಣ ಕೊಡೋದಿಲ್ಲ, ಸರ್ಕಾರಕ್ಕೊಂದು ಬದ್ಧತೆಯೂ ಇಲ್ಲ, ಸರ್ಕಾರಕ್ಕೊಂದು ನಿಲುವು ಇಲ್ಲ, ಸರ್ಕಾರಕ್ಕೊಂದು ಧೋರಣೆ ಇಲ್ಲದಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ.